ಈಗ ಯಡಿಯೂರಪ್ಪ ವಿಚಾರಕ್ಕೆ ಬರೋಣ. ಸರಿ, ಸಿದ್ದರಾಮಯ್ಯನವ್ರು ಸೇಫ್ ಆದ್ರಲ್ಲ, ಹಾಗಿದ್ರೆ ಅವತ್ತು BSY ಕೂಡ ಸೇಫ್ ಆಗ್ತಾ ಇದ್ರಾ? ಡಿನೋಟಿಫೈ ಪ್ರಕರಣ BSY CM ಆಗಿದ್ದಾಗ ನಡೆದಿತ್ತು. ಏನು ಮತ್ತೊಮ್ಮೆ ಹೇಳ್ತೀನಿ, ಡಿನೋಟಿಫೈ ಏನು ಡಿನೋಟಿಫೈ ಅಂದರೆ, ನೋಡಿ ಸ್ವಾಮಿ, ಒಂದು ರೋಡ್ ಆಗಬೇಕು ನಮಗೆ ಇಲ್ಲಿಂದ ಅಲ್ಲಿ ತನಕ, ಇಲ್ಲಿಂದ ಡೆಲ್ಲಿಗೆ ಅಂತ ಇಟ್ಕೊಳ್ಳಿ, ಇಲ್ಲಿಂದ ಒಂದು ಕರ್ನಾಟಕದಲ್ಲೆಲ್ಲ ಒಂದು ಕಡೆ. ಆ ರೋಡ್ಗಾಗಿ ಏನು ಮಾಡ್ತಾರೆ, ಜಾಗ ತಗೊಳ್ತಾರೆ. ನೆನ್ನೆ ಕೂಡ ಹೇಳಿದೆ, ಈ ಜಾಗ ಎಲ್ಲ ತೊಗೊಂಡ ನಂತರ ಅವರಿಗೆ ದುಡ್ಡೆಲ್ಲ ಪರಿಹಾರ ಕೊಡಬೇಕು, ಜಾಗ ತೊಗೊಳ್ಬೇಕು. ಆಗ ಯಾರಾದರೂ ಒಬ್ಬರು ಬರ್ತಾರೆ, ಟಾಟಾ ಅಂತವರು, ಬಿರ್ಲಾ ಅಂತವರು, ಅಥವಾ ಒಬ್ಬ ಸಮಾಜ ಸೇವಕ ಬರ್ತಾರೆ, ನೋಡಿ ಸ್ವಾಮಿ, ನೀವು ಈ ಜಾಗವನ್ನು ತಗೊಳ್ಬೇಕು ಅಂತಿದ್ದೀರಿ, ನಾನಿಲ್ಲೊಂದು ಅನಾಥಾಶ್ರಮ ಕಟ್ಟಬೇಕು ಅಂತ ಇದ್ದೀನಿ 2 ಎಕರೆಯಲ್ಲಿ, ಇಲ್ಲೊಂದು ಫ್ರೀ ಶಾಲೆ ಕಟ್ಟಬೇಕು ಅಂತಿದ್ದೀನಿ, ಇಲ್ಲೊಂದು ಫ್ರೀ ವಸತಿ ನಿಲಯ ಅಂದರೆ ಸಮಾಜಕ್ಕೆ ಉಪಯೋಗವಾಗುವಂಥ ಒಂದು ಆಸ್ಪತ್ರೆ ಕಟ್ಟಬೇಕು ಅಂತಿದ್ದೀನಿ, ಫ್ರೀ ಧರ್ಮಾಸ್ಪತ್ರೆ ಅಂತ ಹೇಳುವಾಗ ಅದನ್ನು ವಾಪಸ್ ಕೈ ಬಿಡೋದಕ್ಕೆ ಅವಕಾಶ ಇರುತ್ತೆ. ಮತ್ತು ಡಿನೋಟಿಫೈ ಮಾಡಿದ್ರೆ ತಪ್ಪೇನು ಅಂತ ನೀವು ಕೇಳ್ಬೋದು. ಈಗ ನಾನೊಬ್ಬ ಇರ್ತೀನಲ್ಲಿ, ನಾನು ಆಸ್ಪತ್ರೆನೂ ಕಟ್ಟಲ್ಲ, ಶಾಲೆನೂ ಕಟ್ಟಲ್ಲ, ನನಗೆ ಗೊತ್ತಾಯ್ತು ಇಲ್ಲಿ ರೋಡ್ ಆಗ್ತಾ ಇದೆ, ನಾನು ಅಪಾರ್ಟ್ಮೆಂಟ್ ಮಾಡಿ ಕಟ್ಟಿದರೆ ಸಖತ್ ದುಡ್ಡು, ನಾನೇನು ಮಾಡ್ತೀನಿ, ಸಂಬಂಧಪಟ್ಟವ್ರ ಜೊತೆ ಹೋಗ್ಬಿಟ್ಟು, ನೋಡಿ ಸ್ವಾಮಿ, ಇದನ್ನು ಸ್ವಲ್ಪ ಡಿನೋಟಿಫೈ ಮಾಡಿಬಿಡಿ, ನನಗೆ ಲಾಭ ಆಗುತ್ತೆ, ನಿಮಗೆ 50. ನಾನು ರಾಜಕೀಯವಾಗಿ ಹೇಳಿದ್ದು, ಆ ಕಾರಣಗಳಿಗಾಗಿ ಏನಾದರೂ ಡಿನೋಟಿಫೈ ಮಾಡಿದ್ದರೆ ಅದು ಸಂಕಷ್ಟ, ಕಂಪನಿಯೊಂದಕ್ಕಾಗಿ ಮಾಡಿದ್ರು ಅನ್ನುವಂಥ ಆರೋಪ. ಅಂದರೆ ಡಿನೋಟಿಫೈ ಪ್ರಕರಣ BSY CM ಆಗಿದ್ದಾಗ ನಡೆದಿತ್ತು ಅಂತೇಳಿ. ಆದರೆ ಮುಡಾ ಹಗರಣ ಆದಾಗ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರಲಿಲ್ಲ, BSY ಅಧಿಕಾರದಲ್ಲಿದ್ದರೂ ಡಿನೋಟಿಫೈ ಮಾಡುವಾಗ ಸಿದ್ದರಾಮಯ್ಯ ಇರಲಿಲ್ಲ. ಡಿನೋಟಿಫೈ ಹಗರಣದಲ್ಲಿ BSY ಹೆಸರು ಕೇಳಿ ಬಂದಿತ್ತು, ಲೋಕಾಯುಕ್ತ ವರದಿ. ಆದರೆ ಮುಡಾದಿಂದ ಸೈಟ್ ಪಡೆದಿದ್ದು ಸಿದ್ದರಾಮಯ್ಯ ಅಲ್ಲ, ಸಿದ್ದರಾಮಯ್ಯ ಪತ್ನಿ ಪಾರ್ವತಿ. ಡಿನೋಟಿಫೈ ಮಾಡೋದಕ್ಕೆ ಶಿಫಾರಸು ಮಾಡಿದ್ದು BSY, ಅದು ದಾಖಲೆಯಲ್ಲಿದೆ. ಆದರೆ ಸೈಟ್ಗಾಗಿ ಶಿಫಾರಸು ಸಿದ್ದರಾಮಯ್ಯ ಮಾಡಿದ್ದಾರೆ ಅನ್ನೋದಕ್ಕೆ ದಾಖಲೆ ಇಲ್ಲ, ಮಾಡಿರಬಹುದು ಅಂತ ಆರೋಪ, ಮಾಡಿದ್ದಾರೆ ಅಂತಿಲ್ಲ. ಆಮೇಲೆ ಸಂತೋಷ್ ಹೆಗಡೆ ವರದಿಯಲ್ಲಿ BSY 28 ಕೋಟಿ ಪಡೆದಿದ್ದಕ್ಕೆ ದಾಖಲೆ ಇತ್ತು, ಪಡೆದಿದ್ರು ಅಂತೇಳಿ. ಆದರೆ ಮುಡಾದಲ್ಲಿ ಸಿದ್ದರಾಮಯ್ಯ ಲಂಚ ಏನು ಪಡೆದಿಲ್ಲ. ಯಡಿಯೂರಪ್ಪ ವಿರುದ್ಧ ಲೋಕಾಯುಕ್ತ ಸಂಸ್ಥೆ ವರದಿಯಲ್ಲಿತ್ತು ತಪ್ಪು ಮಾಡಿದ್ದಾರೆ ಯಡಿಯೂರಪ್ಪ ಅಂತೇಳಿ. ಆದರೆ ಮುಡಾ ಬಗ್ಗೆ ಯಾವುದೇ ಇಲ್ಲಿ ಈಗ ಯಡಿಯೂರಪ್ಪನವರ ವಿಚಾರ ಹೋದಾಗ ಒಂದು ಸಂಸ್ಥೆ ತನಿಖೆ ಮಾಡಿ ಎಲ್ಲ ರಿಪೋರ್ಟ್ ಇತ್ತು, ಅದನ್ನಿಟ್ಕೊಂಡು ಖಾಸಗಿ ದೂರು ಕೊಟ್ಟರು. ಸಿದ್ದರಾಮಯ್ಯನ ವಿರುದ್ಧ ಇಲ್ಲಿ ತನಕ ಯಾವುದೇ ತನಿಖೆನೇ ಆಗಿಲ್ಲ, ಕೇವಲ ಬಾಯಿ ದೂರು ಮಾತ್ರ. ಈಗ ನಾಳೆ ಒಂದು ವೇಳೆ ಅದಕ್ಕೆ ಅನುಮತಿ ಕೊಟ್ಟರೂ ಕೂಡ ಮತ್ತೊಮ್ಮೆ ತನಿಖೆ ಆಗಬೇಕು. ಯಡಿಯೂರಪ್ಪ ವಿಚಾರದಲ್ಲಿ ಆಲ್ರೆಡಿ ಲೋಕಾಯುಕ್ತ ತನಿಖೆ ನಡೆಸಿ ವರದಿ ನೀಡಿತ್ತು. ಮುಡಾದಲ್ಲಿ ಇಲ್ಲಿ ತನಕ ಯಾವುದೇ ಸಂಸ್ಥೆ ತನಿಖೆ ನಡೆಸಿಲ್ಲ, ಈಗ ನಡೆಸ್ತಾ ಇದೆ. ಅದು ಸಿದ್ದರಾಮಯ್ಯನವರೇ ಮಾಡಿದಂಥ ತನಿಖಾ ಸಂಸ್ಥೆ, ಅದು ವರದಿ ಕೊಟ್ಟಿಲ್ಲ. ಇದನ್ನು ಕೋರ್ಟಲ್ಲಿ ಹೇಳಿದಾಗ ಕೋರ್ಟ್ ಕೇಳುವ ಸಾಧ್ಯತೆ ಜಾಸ್ತಿ ಇದೆ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಸಿದ್ದರಾಮಯ್ಯ ಹೆಂಗೆ ಸೇಫ್ ಆಗ್ತಾರೆ ಅಂತ. ಒಂದು ವೇಳೆ ತಪ್ಪುಗಳೇ ಆಗಿದೆ ಅಂತ ಇಟ್ಕೊಳ್ಳಿ, ಅದು ಪಾರ್ವತಿ ಮತ್ತು ಮಲ್ಲಿಕಾರ್ಜುನ ಅವರಿಗೆ ತೊಂದರೆ ಆಗುತ್ತೆ, ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ಅಲ್ಲ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಸಿದ್ದರಾಮಯ್ಯ ಭಾಳ ಸ್ಟ್ರಾಂಗ್ ಆಗಿ, ಮತ್ತು ಸಿದ್ದರಾಮಯ್ಯನವ್ರನ್ನ ಯಾಕೆ ಕೆಳಗಿಳಿಸಬೇಕು, ಯಾಕೆ ಅಂತಂದರೆ ರಾಜಕೀಯ. ಅರ್ಥ ಆಯ್ತಾ? ಹಾಗಂತ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದರೆ ಸಿದ್ದರಾಮಯ್ಯನವರಿಗೂ ಕೂಡ ಕಠಿಣಾತಿ ಕಠಿಣ ಶಿಕ್ಷೆ ಅಥವಾ ಅರೆಸ್ಟು ಅಥವಾ ರಾಜೀನಾಮೆ ಆಗಲಿ. ಯಾಕಪ್ಪ, ಏನು ನಿನ್ನ ವಾದ ಅಂತ ಕೇಳುತ್ತೆ. ಆಗ ಸಿದ್ದರಾಮಯ್ಯನವರು ಅಂದರೆ ಅವರ ವಕೀಲರು ಈ ಥರ ವಾದ ಮಾಡ್ತಾರೆ. ಏನು ನೋಡಿ, ಪತ್ನಿಯ ಭೂಮಿಗೆ ಪರಿಹಾರವಾಗಿ ಸೈಟ್ ಪಡೆಯಬಾರ್ದಾ? ನನ್ನ ಪತ್ನಿಯ ಭೂಮಿ 3.16 ಎಕರೆ, ಮುಡಾದಲ್ಲೇ 3 ಅವಕಾಶ ಇದೆ. ಆ ಎಕರೆ ಆ ಜಾಗಕ್ಕೆ ಪ್ರತಿಯಾಗಿ ದುಡ್ಡು ಕೊಡ್ತೀನಿ, ನಂಬರ್ 1. ಆ ಜಾಗಕ್ಕೆ ಪ್ರತಿಯಾಗಿ ಅಷ್ಟೇ ಜಾಗ ಕೊಡ್ತೀನಿ, ನಂಬರ್ 2. ಆ ಜಾಗಕ್ಕೆ ಪ್ರತಿಯಾಗಿ 50-50 ಜಾಗ ಸೈಟ್ ಕೊಡ್ತೀನಿ, ನಂಬರ್ 3. ಅವರೇ ಹೇಳಿದ್ದಾರೆ. ಹಾಗಾಗಿ ನನ್ನ ಹೆಂಡತಿ ಹಾಕ್ಕೊಂಡಿದ್ದಾರೆ, ಅದನ್ನು 50-50 ಕೊಡಿ ಅಂತೇಳಿ ಅವರೇ ಹಾಕ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ, ನನಗೆ 3.16 ಎಕರೆನೇ ಕೊಡಬೇಕಿತ್ತು ನೀವು, 50-50 ಅಂದರೆ ಅರ್ಧದಷ್ಟು ಅಂತ. ಸೈಟ್ ಬೇರೆ ವಿಚಾರ.
ಆಮೇಲೆ ಇದನ್ನು ಯಾರು ಕೊಟ್ಟಿದ್ದು? ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಸೈಟ್ ಹಂಚಿದ್ಯಾರು? ಸಿದ್ದರಾಮಯ್ಯ ನಾಳೆ ವಾದ ಮಾಡೋದು, ನಾನಲ್ಲ ಸ್ವಾಮಿ, ಬಿ ಜೆ ಪಿ ಸರ್ಕಾರ ಕೊಟ್ಟರು. ಓಕೆ, ಹಾಗಿದ್ರೆ ಸಿದ್ದರಾಮಯ್ಯ ಬಿ ಜೆ ಪಿ ಸರ್ಕಾರದ ಮೇಲೆ ಪ್ರಭಾವ ಬೀರಿದ್ರಾ? ಬೀರಿದ್ರೇನ್ರಿ ಅಂತ ಬಿ ಜೆ ಪಿಯವ್ರು ಹೇಳಬೇಕು. ಬೀರಿದ್ರು ಅಂತ ಬಿ ಜೆ ಪಿಯವ್ರು ಹೇಳೋಕ್ಕಾಗತ್ತಾ? ನಮ್ಮ ಮೇಲೆ ಅವ್ರ ಪ್ರಭಾವ ಬೀರಿದ್ರು ಅಂತೇಳಿ ಹೇಳೋಕ್ಕಾಗಲ್ಲ. ಅವರು ಬೀರಿಲ್ಲ ಅಂತ. ಒಂದು ವೇಳೆ ಪ್ರಭಾವಕ್ಕೆ ಒಳಗಾದ್ರು, ಹೌದು ಸಿದ್ದರಾಮಯ್ಯನವರು ನನಗೆ ಒತ್ತಾಯ ಮಾಡಿದರು ಹಾಗಾಗಿ ಕೊಟ್ಟೆ ಅಂತ ಬಿ ಜೆ ಪಿ ನಾಯಕರು ಹೇಳಿದರೆ ಯಾರು ಒಳಗೋಗ್ಬೇಕು? ಬಿ ಜೆ ಪಿ ನಾಯಕರು, ಸಿದ್ದರಾಮಯ್ಯನ ಅಲ್ವಾ? ಆಯ್ತು, ಸರಿ ಸ್ವಾಮಿ. ನೋಡಿ, ಅದೆಲ್ಲ ಗೊತ್ತಿಲ್ಲ. ಅವ್ರು ಫೋನ್ ನೋಡಿ, ಇಷ್ಟೆಲ್ಲ ದಾಖಲೆ ಇದೆ. ಏನು ದಾಖಲೆ? ಸಿದ್ದು ಶಿಫಾರಸು ಮಾಡಿದ ದಾಖಲೆಗಳು ಇದೆಯಾ? ಬಿಡುಗಡೆ ಆಗಿಲ್ಲ. ಮಹಾಸ್ವಾಮಿಗಳೇ, ನಾನು ಪ್ರಭಾವ ಬೀರಿದ್ದೆ ಅನ್ನೋದಕ್ಕೆ ದಾಖಲೆ ಇಲ್ಲ, ವಿಡಿಯೋ ಕಾಲ್ ಇಲ್ಲ, ಫೋನ್ ಇಲ್ಲ. ಆಮೇಲೆ ಖಾಸಗಿ ದೂರು ಮುಂದಿಟ್ಟುಕೊಂಡು ವಿಚಾರಣೆಗೆ ಒಪ್ಪಿದ್ದಾರೆ. ಖಾಸಗಿ ದೂರು, ಇದು ಪ್ರೈವೇಟ್. ರಾಜಕೀಯವಾಗಿ ಇಕ್ಕಟ್ಟಿಗೆ ಸಿಲುಕಿಸಲು ರಾಜಭವನವನ್ನು ದುರ್ಬಳಕೆ ಮಾಡಿದ್ದಾರೆ, ನನ್ನನ್ನು ತೇಜೋವಧೆ ಮಾಡೋದಕ್ಕೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಆಯ್ತು, ಈಗ ನಾನು ಹೇಳ್ತಾ ಇದ್ದೆ ಸಿದ್ದರಾಮಯ್ಯನವರು ಯಾಕೆ ಅನಿವಾರ್ಯ ಆಗ್ತಾರೆ ಕಾಂಗ್ರೆಸ್ಗೆ ಅಂತೇಳಿ. ಹಾಗಂತ ಡಿ ಕೆ ಶಿವಕುಮಾರ್ ಒಳ್ಳೆ ಮುಖ್ಯಮಂತ್ರಿ ಆಗಲ್ಲ, ಖಂಡಿತ ಆಗ್ತಾರೆ. ಆದರೆ ಖಂಡಿತವಾಗ್ಲೂ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ, ಅಲ್ಲಿ ಎರಡು ಮಾತಿಲ್ಲ. ಆದರೆ ಏನಾಗುತ್ತೆ ನೋಡಿ, ಆಲ್ರೆಡಿ ಅವರ ಮೇಲೆ ಕೇಸ್ ಇದೆಯಲ್ಲ, ಆಲ್ರೆಡಿ ಒಮ್ಮೆ ಜೈಲಿಗೆಲ್ಲ ಹೋಗಿ ಬಂದ್ರಲ್ಲ, ಅದನ್ನು ಮುಖ್ಯಮಂತ್ರಿ ಆದ ತಕ್ಷಣ ಏನು ಮಾಡುತ್ತೆ ಕೇಂದ್ರ, ಮತ್ತೊಮ್ಮೆ ಅದನ್ನು ಎತ್ತಿಬಿಡುತ್ತೆ. ಇಕ್ಕಟ್ಟಿಗೆ ಸಿಲುಕಿಸ್ಬಿಟ್ಟು ಮತ್ತೆ ಈಸಿ ಅಂತ. ಏನು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸೋದು ಭಾಳ ಈಸಿ. ಸಿದ್ದರಾಮಯ್ಯವ್ರನ್ನ ಆಗ್ತಾ ಇರಲಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಇದರಲ್ಲೊಂದು ಸಿಲುಕಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಒಂದು ವೇಳೆ ಅವ್ರು ತಪ್ಪು ಮಾಡಿದರೆ ಅವ್ರಿಗೂ ಶಿಕ್ಷೆ ಆಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಈಗ ಬರ್ತೀನಿ ಮುಡಾ ವಿಚಾರಕ್ಕೆ. ನೋಡಿ, ಮುಡಾ ನಿವೇಶನ ಹಂಚಿಕೆಯಲ್ಲಿ CM ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ. ಅದು ದೊಡ್ಡ ವಿವಾದಕ್ಕೂ ಕಾರಣವಾಯಿತು. ಆಗ ಕೇಳ್ಬೋದು, ಯಾಕೆ ವಿವಾದಕ್ಕೆ ಕಾರಣ ಆಗುತ್ತೆ? ಯಡಿಯೂರಪ್ಪನವರು ಕೊಟ್ಟಾಗೆಲ್ಲ ನೀವೆಲ್ಲ ಕ್ಲಾಪ್ ಮಾಡಿದರೆ ರಾಜೀನಾಮೆ ಕೊಡಲಿಲ್ವಾ? ಅನೇಕರಿಗೆ ಏನಿದೆ, ಮಾಧ್ಯಮದವ್ರು ಇರ್ಬೋದು, ಮತ್ತವ್ರು ಇರ್ಬೋದು, ಪ್ರಾಸಿಕ್ಯೂಷನ್ ಕೊಟ್ಟ ತಕ್ಷಣ ರಾಜೀನಾಮೆ ಕೊಡಬೇಕಾಗತ್ತೆ. ಯಾಕೆಂದರೆ ನಮ್ಮ ಕಣ್ಣ ಮುಂದೆ ಉದಾಹರಣೆ ಇರೋದು ಯಡಿಯೂರಪ್ಪನವರು. ಜನ ಅದೇ ಕೇಳ್ತಾರೆ, ಏನು ಪ್ರಾಸಿಕ್ಯೂಷನ್ ಅಂದರೆ? ಅದೇ ಯಡಿಯೂರಪ್ಪ ಅಂದ್ರೆ ರಾಜೀನಾಮೆ ಕೊಡ್ತಾರಾ, ಮುಖ್ಯಮಂತ್ರಿ ಹೋಗುತ್ತಾ? ಯಡಿಯೂರಪ್ಪ ಕಾಲದಲ್ಲೂ ಹೀಗೆ ಆಗಿತ್ತಲ್ವಾ? ಯಡಿಯೂರಪ್ಪ ರಾಜೀನಾಮೆ ನೀಡಿದರು, ಮುಡಾ ಹಗರಣವು ಥೇಟ್ ಅದೇ ಮಾದರಿಯಲ್ಲಿರೋದ್ರಿಂದ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ಕೊಡಬೇಕು ಅಂತ ಜನಸಾಮಾನ್ಯರು ಕೊಡ್ಬೋದೇನೋ ಅಂತ ಅಂದ್ಕೋತಾರೆ ಅಲ್ವಾ? ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ, ಇವರು ರಾಜೀನಾಮೆ ಕೊಡ್ತಾರೆ. ಯಾಕೆಂದರೆ ಪ್ರಾಸಿಕ್ಯೂಷನ್ ಅವತ್ತು ಹಂಸರಾಜ್ ಭಾರದ್ವಾಜ್, ಇವತ್ತು ಇವರು. ಆದರೆ ಎರಡೂ ಪ್ರಕರಣದಲ್ಲಿ ಅಜಗಜ ಅಂತರ ಇದೆ. ಇದು ಯಾರು ಹೇಳೋದು? ಕೋರ್ಟ್ ನಾಳೆ ಇದನ್ನು ನೋಡ್ಕೊಳ್ಳುತ್ತೆ ಅಂತ. ನೀವೀಗ ಸಿದ್ದರಾಮಯ್ಯ ಪರ ಮಾತಾಡ್ತಿದ್ದೀನಿ ಅಥವಾ ಮತ್ತೊಂದು ಪರ ಮಾತಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಕೋರ್ಟ್ ಹೆಂಗೆ ನೋಡುತ್ತೆ? ಕೋರ್ಟ್ ಸಿದ್ದರಾಮಯ್ಯವ್ರ ಹತ್ರ ಕೇಳುತ್ತೆ, ಯಾಕಪ್ಪ ಏನು ನಿನ್ನ ವಾದ ಅಂತ ಕೇಳುತ್ತೆ. ಆಗ ಸಿದ್ದರಾಮಯ್ಯನವರು ಅಂದರೆ ಅವರ ವಕೀಲರು ಈ ಥರ ವಾದ ಮಾಡ್ತಾರೆ. ಏನು ನೋಡಿ, ಪತ್ನಿಯ ಭೂಮಿಗೆ ಪರಿಹಾರವಾಗಿ ಸೈಟ್ ಪಡೆಯಬಾರ್ದಾ? ನನ್ನ ಪತ್ನಿಯ ಭೂಮಿ 3.16 ಎಕರೆ, ಮುಡಾದಲ್ಲೇ 3 ಅವಕಾಶ ಇದೆ. ಆ ಎಕರೆ ಆ ಜಾಗಕ್ಕೆ ಪ್ರತಿಯಾಗಿ ದುಡ್ಡು ಕೊಡ್ತೀನಿ, ನಂಬರ್ 1. ಆ ಜಾಗಕ್ಕೆ ಪ್ರತಿಯಾಗಿ ಅಷ್ಟೇ ಜಾಗ ಕೊಡ್ತೀನಿ, ನಂಬರ್ 2. ಆ ಜಾಗಕ್ಕೆ ಪ್ರತಿಯಾಗಿ 50-50 ಸೈಟ್ ಕೊಡ್ತೀನಿ, ನಂಬರ್ 3. ಅವರೇ ಹೇಳಿದ್ದಾರೆ. ಹಾಗಾಗಿ ನನ್ನ ಹೆಂಡತಿ ಹಾಕ್ಕೊಂಡಿದ್ದಾರೆ, ಅದನ್ನು 50-50 ಕೊಡಿ ಅಂತೇಳಿ ಅವರೇ ಹಾಕ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ, ನನಗೆ 3.16 ಎಕರೆನೇ ಕೊಡಬೇಕಿತ್ತು, ನೀವು 50-50 ಅಂದರೆ ಅರ್ಧದಷ್ಟು ಅಂತ. ಸೈಟ್ ಬೇರೆ ವಿಚಾರ. ಆಮೇಲೆ ಇದನ್ನು ಯಾರು ಕೊಟ್ಟಿದ್ದು? ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಸೈಟ್ ಹಂಚಿದ್ಯಾರು? ಸಿದ್ದರಾಮಯ್ಯ ನಾಳೆ ವಾದ ಮಾಡೋದು, ನಾನಲ್ಲ ಸ್ವಾಮಿ, ಬಿ ಜೆ ಪಿ ಸರ್ಕಾರ ಕೊಟ್ಟರು. ಓಕೆ, ಹಾಗಿದ್ರೆ ಸಿದ್ದರಾಮಯ್ಯ ಬಿ ಜೆ ಪಿ ಸರ್ಕಾರದ ಮೇಲೆ ಪ್ರಭಾವ ಬೀರಿದ್ರಾ? ಬೀರಿದ್ರೇನ್ರಿ ಅಂತ ಬಿ ಜೆ ಪಿಯವ್ರು ಹೇಳಬೇಕು. ಬೀರಿದ್ರು ಅಂತ ಬಿ ಜೆ ಪಿಯವ್ರು ಹೇಳೋಕ್ಕಾಗತ್ತಾ? ನಮ್ಮ ಮೇಲೆ ಅವರು ಪ್ರಭಾವ ಬೀರಿದ್ರು ಅಂತೇಳಿ ಹೇಳೋಕ್ಕಾಗಲ್ಲ. ಅವರು ಬೀರಿಲ್ಲ ಅಂತ. ಒಂದು ವೇಳೆ ಪ್ರಭಾವಕ್ಕೆ ಒಳಗಾದ್ರು, ಹೌದು ಸಿದ್ದರಾಮಯ್ಯನವರು ನನಗೆ ಒತ್ತಾಯ ಮಾಡಿದರು ಹಾಗಾಗಿ ಕೊಟ್ಟೆ ಅಂತ ಬಿ ಜೆ ಪಿ ನಾಯಕರು ಹೇಳಿದರೆ ಯಾರು ಒಳಗೋಗ್ಬೇಕು? ಬಿ ಜೆ ಪಿ ನಾಯಕರು, ಸಿದ್ದರಾಮಯ್ಯನ ಅಲ್ವಾ? ಆಯ್ತು, ಸರಿ ಸ್ವಾಮಿ. ನೋಡಿ, ಅದೆಲ್ಲ ಗೊತ್ತಿಲ್ಲ. ಅವ್ರು ಫೋನ್ ನೋಡಿ, ಇಷ್ಟೆಲ್ಲ ದಾಖಲೆ ಇದೆ. ಏನು ದಾಖಲೆ? ಸಿದ್ದು ಶಿಫಾರಸು ಮಾಡಿದ ದಾಖಲೆಗಳು ಇದೆಯಾ? ಬಿಡುಗಡೆ ಆಗಿಲ್ಲ. ಮಹಾಸ್ವಾಮಿಗಳೇ, ನಾನು ಪ್ರಭಾವ ಬೀರಿದ್ದೆ ಅನ್ನೋದಕ್ಕೆ ದಾಖಲೆ ಇಲ್ಲ, ವಿಡಿಯೋ ಕಾಲ್ ಇಲ್ಲ, ಫೋನ್ ಇಲ್ಲ.
ಆಮೇಲೆ ಖಾಸಗಿ ದೂರು ಮುಂದಿಟ್ಟುಕೊಂಡು ವಿಚಾರಣೆಗೆ ಒಪ್ಪಿದ್ದಾರೆ. ಖಾಸಗಿ ದೂರು ಇದು, ಪ್ರೈವೇಟ್. ರಾಜಕೀಯವಾಗಿ ಇಕ್ಕಟ್ಟಿಗೆ ಸಿಲುಕಿಸಲು ರಾಜಭವನವನ್ನು ದುರ್ಬಳಕೆ ಮಾಡಿದ್ದಾರೆ, ನನ್ನನ್ನು ತೇಜೋವಧೆ ಮಾಡೋದಕ್ಕೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಆಯ್ತು. ಈ